ಹೆಮ್ಮೆಯ ಇಬ್ಬರು ನಾಯಕರು ಕೂಡ ಮೋದಿಜಿಯವರ ಜೊತೆ ಕೈ ಜೋಡಿಸಿರೋದು ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ಸಂಗತಿ. ಯಾಕೆ ಅಂತ ಹೇಳಿದ್ರೆ ಒಬ್ಬ ದೂರದೃಷ್ಟಿ ಇರುವಂತ ನಾಯಕ ಅಂತವ್ರ ಜೊತೆ ಕೈ ಜೋಡಿಸಿದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಖಂಡಿತ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ನಮ್ಮ ಸತ್ಯಪ್ರಕಾಶ್ ಕೂಡ ಒಬ್ಬ ಸಹೃದಯಿ, ಸನ್ನಡತೆ, ಸುಸಂಸ್ಕೃತವಾದಂತ ಯುವಕ. ಹಾಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತ ನಾವೆಲ್ಲ ನಮ್ಮೂರಿನ ಅಭಿವೃದ್ಧಿಗಾಗಿ ಇವತ್ತು ಶಿಕ್ಷಣದಿಂದ ನಾವು ಏನಾದರೂ ಮಾಡೋದಕ್ಕೆ ಸಾಧ್ಯ. ನಾನು ಎಲ್ಲ ಕಡೆ ಈ ವಿಚಾರವನ್ನ ಮಾತಾಡ್ತಾ ಇರ್ತೇನೆ. ನಮ್ಮ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತ ವಿಚಾರದಲ್ಲಿ ನಾನು ಈಗಾಗಲೇ MLC ಆದ ನಂತರ ಈ ತಾಲೂಕಲ್ಲಿ 6 ಶಾಲೆಗಳನ್ನ ಕಟ್ಟುವಂತ ಕೆಲಸ ಮಾಡಿದ್ದೀನಿ. ನಿಮ್ಗೆಲ್ಲ ಗೊತ್ತಿದೆ. ಅದು ಶಿರಾ ನಗರದಲ್ಲಿ ಒಂದು IB ಸರ್ಕಲ್ ನಲ್ಲಿ ಒಂದು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸರ್ಕಾರಿ ಶಾಲೆಯನ್ನ ಹೈಟೆಕ್ ಆಗಿ ಆ ಪ್ರೆಸಿಡೆನ್ಸಿ ಸ್ಕೂಲ್ಗಿಂತ ಚೆನ್ನಾಗಿ ಕಟ್ಟಡವನ್ನ ಕಟ್ಕೊಡುವಂತ ಕೆಲಸವನ್ನ ಮಾಡಿದ್ದೇನೆ. ಅದ್ರ ಜೊತೆಗೆ ಬರಗೂರಿನಲ್ಲಿ ನಾನು ಓದಿದ ಶಾಲೆ ಸುಮಾರು ಒಂದು 2.5-3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲೊಂದು ಶಾಲೆಯನ್ನ ಕಟ್ಕೊಟ್ಟು ಇವತ್ತು 400 ಜನ ಮಕ್ಕಳಲ್ಲಿ ಕಲಿತಾ ಇದ್ದಾರೆ ಸರ್ಕಾರಿ ಶಾಲೆಯಲ್ಲಿ. ಅಲ್ಲಿ ಅದ್ ನಾವು ಶಾಲೆ ಕಟ್ಟೋದಕ್ಕೆ ಮುಂಚೆ ಒಂದು 150 ಜನ ಮಕ್ಕಳಿದ್ರು. ಇವತ್ತು ಒಂದು 400ಕ್ಕೂ ಹೆಚ್ಚು ಜನ ಮಕ್ಕಳಲ್ಲಿ ಸುತ್ತಮುತ್ತ ಬಡ ಮಕ್ಕಳು ಬಂದು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಗೋಪಿಕುಂಟೆ ಅಂತ ನಾನು ಬೆಳೆದವರು, ಆ ಊರಿನಲ್ಲಿ ಒಂದು ಶಾಲೆ ಕಟ್ಸ್ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಈಗ ತಾವರೆಕೆರೆನಲ್ಲಿ ಕಟ್ಟಡ ನಡೀತಾ ಇದೆ. ಇನ್ನು 2-3 ತಿಂಗಳಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅದು ಉದ್ಘಾಟನೆ ಆಗುತ್ತೆ. ತರೂರಿನಲ್ಲಿ ಒಂದು ಕಟ್ಟಡ ನಡೀತಾ ಇದೆ. ಈ ರೀತಿಯಾಗಿ ನಾವೆಲ್ಲ ಒಂದು ಕಡೆ ದುಡ್ಡಿರೋರು, ಮಿಡಲ್ ಕ್ಲಾಸ್, ಯಾರಿಗೆ ಖಾಸಗಿ ಶಾಲೆಗೆ ಫೀಸ್ ಕಟ್ಟಕ್ಕಾಗುತ್ತೆ ಅವ್ರು ಹೋಗಿ ಅವ್ರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸ್ಕೋತಾರೆ. ಆದ್ರೆ ಈ ಬಡ ಮಕ್ಕಳು ಯಾರಿಗೆ ಶಕ್ತಿ ಇಲ್ಲ ಅಂತವ್ರಿಗೆ ಅದು ನಮ್ಮ ಜವಾಬ್ದಾರಿ. ನಾವೇನ್ ಜನಪ್ರತಿನಿಧಿಗಳು ಅಂತ ಬರ್ತೀವಿ, ಅದು ನಮ್ಮ ಆದ್ಯ ಕರ್ತವ್ಯ. ಇವತ್ತು ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ದೂರದೃಷ್ಟಿ ಉಳ್ಳ ನಾಯಕರು. ಅವರ ಕಾಲದಲ್ಲೇನೆ KPS ಸ್ಕೂಲ್ಗಳು ಅಂತ ಬಂದಿದ್ದು, ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಪ್ರಾರಂಭ ಮಾಡಿದ್ದೆ ಅವರು. ಆದ್ರೆ ಇವತ್ತೇನಾಗ್ತಾ ಇದೆ, ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾನು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ನೀವೆಲ್ಲ ನೋಡಿದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಬಹಳ ಪ್ರಬಲವಾಗಿ ಅದನ್ನ ವಾದ ಮಾಡಿದ್ದೀನಿ. ಅವ್ರು KPS ಶಾಲೆ ಮಾಡಿದ್ದು ಬೇರೆ ಉದ್ದೇಶಕ್ಕೆ. ಇವರೇನ್ ಮಾಡ್ತಿದ್ದಾರೆ, ನಮ್ಮ ರಾಜ್ಯದಲ್ಲಿ 46,000 ಶಾಲೆ ಇದೆ ಟೋಟಲ್, ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಶಾಲೆ ಇದೆ. 46,000 ಶಾಲೆ ಇದೆ. ಆ 46,000 ಶಾಲೆ ಜಾಗದಲ್ಲಿ 6,000 ಗ್ರಾಮ ಪಂಚಾಯತ್ ಬರುತ್ತೆ. ಒಂದು ಗ್ರಾಮ ಪಂಚಾಯತ್ ಒಂದು KPS ಶಾಲೆ ಮಾಡಿ 40,000 ಶಾಲೆಗಳನ್ನ ಕ್ಲೋಸ್ ಮಾಡ್ತೀವಿ. ಇನ್ನು 6,000 ಶಾಲೆಗಳು KPS ಶಾಲೆಗಳು. ಆ ಸುತ್ತಮುತ್ತ ಇರೋ 8 ಹಳ್ಳಿ ಮಕ್ಕಳು ಬಂದು ಅಲ್ಲಿ ಕಲೀಲಿ, ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ. ನೋಡಿ, ನೀವೆಲ್ಲ ಇದ್ದೀರಿ, ಹಿರಿಯರಿದ್ದೀರಿ. ಇದೊಂದು ದೇವಸ್ಥಾನ, ಊರಿಗೊಂದು ಶಾಲೆ, ಎಷ್ಟು ಚೆನ್ನಾಗಿದೆ. ಇಲ್ಲಿ ಎದುರುಗಡೆ ಶಾಲೆ ಇದೆ, ಇಲ್ಲಿ ದೇವಸ್ಥಾನ ಇದೆ. ಈ ದೇವಸ್ಥಾನನ, ಈ ಶಾಲೆನ ಕಾಂಗ್ರೆಸ್ನವ್ರು ಕಟ್ಟಲಿಲ್ಲ, BJPಯವರು ಕಟ್ಟಲಿಲ್ಲ, JDSನವರು ಕಟ್ಟಲಿಲ್ಲ. ಈ ಊರಿನ ಹಿರಿಯರು ಹಿಂದೆ ಯಾರೋ ಜಾಗದಾನ ಕೊಟ್ರು, ಯಾರೋ ಹಣ ಕೊಟ್ರು, ಇಟ್ಟಿಗೆ ಕೊಟ್ರು, ಎಲ್ಲ ಸೇರಿ ಈ ಶಾಲೆ ಕಟ್ಕೊಟ್ರು. ಈ ಶಾಲೆ ಮುಚ್ಚೋದಕ್ಕೆ ನಮ್ಗೆ ಯಾವ ಅಧಿಕಾರ ಇದೆ? ಪ್ರತಿಯೊಂದು ಹಳ್ಳಿಗೂ ಕೂಡ ಅದನ್ನ ನಾನು ಪ್ರಬಲವಾಗಿ ವಾದ ಮಾಡಿದೆ. ನೀವು KPS ಶಾಲೆ ಮಾಡಿ, ಆದ್ರೆ ಕನಿಷ್ಠ ಒಂದು ಹಳ್ಳಿನಲ್ಲಿ ಒಂದು ಪ್ರಾಥಮಿಕ ಶಾಲೆ ಇರಲಿ. LKG ಇಂದ 5ನೇ ಕ್ಲಾಸ್ವರೆಗೂ ನಮ್ಮೂರಿನ ಮಕ್ಕಳು ನಮ್ಮೂರಲ್ಲೇ ಕಲಿಬೇಕು. ನೀವು 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೆ ಒಂದು ಶಾಲೆ ಮಾಡಿ, KPS ಶಾಲೆ ಮಾಡಿ. ಪಂಚಾಯತಿ ಹೆಡ್ ಕ್ವಾರ್ಟರ್ ಅಲ್ಲಿ ಒಂದು ಸಾಕು. ಆದ್ರೆ ಸರ್ಕಾರದ ಉದ್ದೇಶ ಕೈ ತೊಳ್ಕೊಳ್ಳೋದು. ಅವರು ಹೆಂಡ ಮಾರೋದಕ್ಕೆ ನಿಂತಿದ್ದಾರೆ. ಹಳ್ಳಿನಲ್ಲೂ ಇವತ್ತು ನೋಡಿದ್ದೀರಿ ನೀವು, ಎಲ್ಲ ಕಡೆ ಬೀದಿನಲ್ಲಿ ಹೆಂಡ ಸಾರಾಯಿ ಮಾರಾಟ ಆಗ್ತಾ ಇದೆ. ನಮ್ಮ ಯುವಕರು ಕಣ್ಣೀರು ಹಾಕ್ತಿದ್ದಾರೆ. ಫ್ಯಾಮಿಲಿಗಳು, ಅಪ್ಪನೂ ಕುಡಿತಾನೆ, ಮಗನೂ ಕುಡಿತಾನೆ, ಹೆಣ್ಣು ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಈ ಪರಿಸ್ಥಿತಿ ಬಂದಿದೆ. ಇವೆಲ್ಲದರಿಂದ ನಾವು ಈಚೆಗೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು. ನಾನು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ, ಚೆನ್ನಾಗಿದೆ. ಈಗ ಹೂನಳ್ಳಿ ಸುತ್ತಮುತ್ತ ಅಡಿಕೆ ತೋಟ, ತೆಂಗಿನ ತೋಟ. ಅದು ಏನಕ್ಕೆ ಅಂದ್ರೆ ನಿಮ್ಮ ಮಕ್ಕಳನ್ನ ಓದಿಸೋದಕ್ಕೆ ಖರ್ಚಿಗೆ ಸಾಕಾಗುತ್ತೆ ಅಷ್ಟೇ. ಅದರಿಂದ ನೀವು ಕೋಟ್ಯಾಧೀಶರಾಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತೇನೋ ಅಡಿಕೆಗೆ ಒಳ್ಳೆ ರೇಟ್ ಇದೆ, ಮುಂದಿನ ದಿನಗಳಲ್ಲಿ ಇದೇ ಇರುತ್ತೆ ಅಂತ ಹೇಳಕ್ ಬರಲ್ಲ. 3 ವರ್ಷ ಮಳೆ ಇಲ್ಲ ಅಂದ್ರೆ ಅಡಿಕೆ ತೋಟ ಇರೋದಿಲ್ಲ. ಆ ಕಾರಣಕ್ಕಾಗಿ ನಮಗೆ, ಅದು ವಿಶೇಷವಾಗಿ ಬರದ ನಾಡಿನಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಮುಖಾಂತರ ಮಾತ್ರ ನಮ್ಮ ಕುಟುಂಬಗಳು ಬಡವರು ಶ್ರೀಮಂತರಾಗೋದಕ್ಕೆ ಅವಕಾಶ ಇದೆ ಬಿಟ್ರೆ. ಹಾಗಾಗಿ ಒಂದು ಹೋರಾಟ, ನಾನಂತೂ ಕಂಕಣಬದ್ಧನಾಗಿದ್ದೇನೆ. ನಂದು ಒಂದು ಮನಸ್ಸಿದೆ, ಮುಂದಿನ ದಿನಮಾನಗಳಲ್ಲಿ ಪ್ರತಿ ಹಳ್ಳಿನಲ್ಲಿ ನಾನು ಇವತ್ತೇನು ಮಾತಾಡ್ತೇನೆ ಅದರ ಪ್ರಕಾರ ಪ್ರತಿ ಹಳ್ಳಿ ಸರ್ಕಾರಿ ಶಾಲೆಗಳು ಕೂಡ ಬಹಳ ಹೈಟೆಕ್ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು.
ಒಂದು ಗ್ರಾಮ ಪಂಚಾಯತ್ಗೆ ಒಂದು KPS ಶಾಲೆಯನ್ನ ಮಾಡೋದು ಕೂಡ ನನ್ನ ಉದ್ದೇಶ ಇದೆ. ಆದ್ರೆ ವೈಜ್ಞಾನಿಕವಾಗಿ 6ನೇ ಕ್ಲಾಸಿಂದ PUC ಹಂತದವರೆಗೆ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಯಾರು ಖಾಸಗಿ, ನೀವು ಅನ್ಕೋಬಹುದು ಇವ್ರೇನೋ ಒಂದು ಪ್ರೈವೇಟ್ ಸ್ಕೂಲಿಸ್ಕೊಂಡು ಏನೇನೋ ಇದೆಲ್ಲ ಹೇಳ್ತಿದ್ದಾರೆ ಅಂತ. ಖಾಸಗಿ ಶಾಲೆ ಮಾಡಿದ್ದು ಉದ್ದೇಶ ಇಷ್ಟೇ. ಅವಾಗ ಏನು ಇಲ್ಲದೆ ಇದ್ದಾಗ ಇದೊಂದು ಅವಕಾಶ ಅಂತ ಮಾಡಿದ್ದಷ್ಟೇ. ಹಾಗಾಗಿ ನಾನು ಬಡವರಿಗೆ ಒಳ್ಳೇದಾಗತ್ತೆ ಅನ್ನೋದಾದ್ರೆ ನಾನು ಪ್ರೆಸಿಡೆನ್ಸಿ ಸ್ಕೂಲ್ ಮುಚ್ಚೋದಕ್ಕೂ ರೆಡಿ ಇದ್ದೀನಿ. ದಯವಿಟ್ಟು ಯಾರು ಕೂಡ ಅದರಲ್ಲಿ ಏನು ನನಗೆ ಇದಾಗಬೇಕಾಗಿಲ್ಲ. ಎಲ್ಲ ಕಡೆ ಶಾಲೆಗಳನ್ನು ಮಾಡಿದ್ದಾದ್ಮೇಲೆ ಪ್ರೆಸಿಡೆನ್ಸಿ ಸ್ಕೂಲ್ ಇಲ್ಲ ಅಂದ್ರೂ ಕೂಡ ಅತಿ ಶ್ರೀಮಂತರು ಇಲ್ಲಲ್ಲ ಅಂದ್ರೆ ಎಲ್ಲೋ ಹೋಗಿ ಓದ್ಕೋತಾರೆ, ಇಲ್ಲಲ್ಲ ಅಂದ್ರೆ ಇನ್ನೊಂದ್ ಕಡೆ ಹೋಗ್ತಾರೆ, ಎಲ್ಲೋ ಆಳ್ವಾಸ್ಗೆ ಹೋಗ್ತಾರೆ, ಇನ್ನೊಂದ್ ಕಡೆ ಹೋಗ್ತಾರೆ. ಆ ಕಾರಣಕ್ಕಾಗಿ ನನ್ನ ಆದ್ಯತೆ ಸರ್ಕಾರಿ ಶಾಲೆ, ನನ್ನ ಆದ್ಯತೆ ನಮ್ಮೂರಿನ ದೇವಸ್ಥಾನಗಳು, ನಮ್ಮೂರು ಚೆನ್ನಾಗಿರ್ಬೇಕು, ನಮ್ಮ ಗ್ರಾಮಗಳು ಚೆನ್ನಾಗಿರ್ಬೇಕು. ಈ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋಣ ಅನ್ನೋ ಮಾತನ್ನ ಹೇಳಿ, ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಜೊತೆಗೆ ನಿಮ್ಮೂರಿಗೆ ನಮ್ಮ ಸತ್ಯಪ್ರಕಾಶು ಒಂದು ಸಮಾರಂಭದಲ್ಲಿ ಮದುವೆ ಸಿಕ್ಕಿದಾಗ ಎಲ್ಲ ಕಡೆ ಸೋಲಾರ್ ಹೈ ಮಾಸ್ಕ್ ಹಾಕ್ತಾ ಇದ್ದೀರಿ, ನಮ್ಮೂರ್ಗೆ ಹಾಕಲ್ವಾ ಅಂದ್ರು. ಅವಾಗಲೇ ಹೇಳಿದೆ ಆಯ್ತು ಮಾಡ್ಬಿಡೋಣ ಇಮಿಡಿಯೇಟ್ ಆಗಿ ಅಂತ ಹೇಳಿ. ಸೊ ಅದರ ಪ್ರಕಾರ ಒಂದು 4 ದಿವಸಕ್ಕೆ, ಒಂದು ವಾರದಲ್ಲಿ ಅದನ್ನ ಹಾಕ್ಸ್ಕೊಡುವಂತ ಕೆಲಸವನ್ನ ಮಾಡಿದ್ದೀನಿ. ಇದೊಂದು ಸುಮ್ಮನೆ ಒಂದು ಹಂಗಂತ ಹೇಳ್ಬಿಟ್ಟು ಒಂದು ಸೋಲಾರ್ ಹೈ ಮಾಸ್ಕ್ ಹಾಕಿದ ತಕ್ಷಣ ಇನ್ನೇನೋ ದೊಡ್ಡದಾಗಾಯ್ತು ಅಂತಲ್ಲ, ಒಂದು ಸಾಂಕೇತಿಕವಾಗಿ ಅಭಿವೃದ್ಧಿ ಸಂಕೇತವಾಗಿ ಆ ಕೆಲಸವನ್ನ ಮಾಡಿದ್ದಾಗಿದೆ. ಸೊ ದಯಮಾಡಿ ನಿಮ್ಮೆಲ್ಲರ ಸಹಕಾರ ಇದೇ ರೀತಿ ಇರಲಿ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಊರನ್ನ ನಡೆಸುವಂತ ಜವಾಬ್ದಾರಿಯನ್ನ ನಾನು, ಸತ್ಯಪ್ರಕಾಶ್ ಮತ್ತೆ ಎಲ್ಲ ಸ್ನೇಹಿತರು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೇವೆ. ಒಂದು ಒಳ್ಳೆ ಚಿಂತನೆಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗೋಣ. ಯಾವುದೇ ಕಾರಣಕ್ಕೂ ನಾವು ಸಮಾಜ ಘಾತಕ ಶಕ್ತಿಗಳಿಗೆ, ಅಂದ್ರೆ ಯುವಕರನ್ನ ಬೇರೆ ರೀತಿ ಅವ್ರಿಗೆ ಕೂಡಿಸೋದು, ತಿನ್ಸೋದು, ದಾರಿ ತಪ್ಪಿಸೋದು, ಆ ಕೆಲಸವನ್ನ ಮಾಡದೆ ಒಂದು ಒಳ್ಳೆ ರೀತಿಯಲ್ಲೇ ಸಮಾಜ ಕಟ್ಟವನ್ನ ಕೆಲಸವನ್ನ ಮಾಡೋಣ ಅನ್ನೋ ಮಾತನ್ನ ಹೇಳಿ, ಈ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ವಂದಿಸಿ ನಾನು ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಿಮ್ಮೂರಿನ ಪುಣ್ಯ ನಾನು ದಿವಂಗತ ಸತ್ಯನಾರಾಯಣ ಸಾಹೇಬ್ರನ್ನ ಜ್ಞಾಪಿಸ್ಕೊಳ್ಳೇಬೇಕು. ಅತ್ಯಂತ ಮುತ್ಸದ್ದಿ ರಾಜಕಾರಣಿ. ಅವರು ಬದುಕಿರೋವರೆಗೂ ಕೂಡ ತಾಲೂಕನ್ನ ಒಂದು ಒಳ್ಳೆ ರೀತಿಯಲ್ಲಿ 10 ಲಕ್ಷಕ್ಕೆ ಚುನಾವಣೆ ಮಾಡಿದವರು, 5 ಲಕ್ಷಕ್ಕೆ ಚುನಾವಣೆ ಮಾಡಿದವರು, ಜನಗಳೇ ದುಡ್ಡು ಕೊಟ್ಟು ಚುನಾವಣೆ ಮಾಡಿಸಿದಂತ ಸಭ್ಯ ವ್ಯಕ್ತಿ. ಅವರು ನಮಗೆ ಆದರ್ಶ. ದಿವಂಗತ ಸತ್ಯನಾರಾಯಣ ಸಾಹೇಬರು ನಮ್ಗೆ ಆದರ್ಶ. ಹಾಗಾಗಿ ಎಲ್ಲ ಒಂದ್ ಕಡೆ ಅವರ ಒಂದು ದಾರಿ ಬಿಟ್ಟು ಬೇರೆ ದಾರಿನಲ್ಲಿ ಹೋಗೋದಕ್ಕೆ ನಮಗೂ ಮನಸ್ಸು ಬರಲ್ಲ. ಸತ್ಯನಾರಾಯಣ ಸಾಹೇಬ್ರು ಯಾವತ್ತೂ ಕೂಡ ಯಾರಿಗೂ ಕೊಡ್ಸಿದ್ದಾಗ್ಲಿ ತಿನ್ಸಿದ್ದಾಗ್ಲಿ ಎಲ್ಲೂ ಇಲ್ಲ. ಹಾಗಾಗಿ ಅದನ್ನ ಬಿಟ್ಟು ಅವರು ಹಾಕಿದ ಹಿರಿಯರು ಹಾಕೊಟ್ಟಂತ ಮಾರ್ಗದರ್ಶನದಲ್ಲಿ ಮುಂದಿನ ನಮ್ಮ ರಾಜಕೀಯದ ಒಂದು ಜನನ ಮುಂದಕ್ಕೆ ತಗೊಂಡೋಗುವಂತ ಕೆಲಸವನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಅವಕಾಶಕ್ಕಾಗಿ ಹಿರಿಯರಿಗೆ, ನಮ್ಮ ದೇವಸ್ಥಾನದ ಅಧ್ಯಕ್ಷರು ಮಾನಂಗಿ ಹನುಮಂತರಾಜು ಅವರು ಬಂದಿದ್ದಾರೆ. ಇನ್ನೂ ಹಲವಾರು ಜನ ಹಿರಿಯರು ಬಂದಿದ್ದೀರಿ. ಸೊ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸತ್ಯಪ್ರಕಾಶ್ ಒಂದೆರಡು ಮಾತಾಡ್ತಾರೆ.